ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವಾಗ ನನ್ನ ಚಾನಲ್ಗೆ ಎಲ್ಲರೂ ಭಾಳ ಸಪೋರ್ಟ್ ಮಾಡತ್ತೀರಿ. ನಿಮ್ಮ ಒಂದು ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ನನ್ನ ಚಾನಲನ್ನು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ನಾನು ಹಾಕ್ತಾ ಇರುವಂಥ ಕಮೆಂಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದೇ ಥರನೇ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ದತ್ತೆ ಜಯಂತಿ ಇತ್ತು. ನಮ್ಮಮ್ಮ ಅಂತೂ ಯಾವುದೇ ಒಂದು ಹಬ್ಬ ಬಂದರೆ, ಯಾವುದೋ ಒಂದು ಆಚರಣೆ ಬಂದರೂ ಯಾವುದೂ ಬಿಡಲ್ಲ. ಸೊ ದತ್ತ ಜಯಂತಿ ಐತಿ ಅಂತ ಹೇಳಿ ನಾಯಿಗಳಿಗೆ ಇವತ್ತು ಊಟ ಹಾಕಬೇಕು ಆ್ಯಕ್ಚುಲಿ. ಆಮೇಲೆ ಗುರುಗಳ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಸಾಯಂಕಾಲ ಸಾಯಿಬಾಬಾನ ಗುಡಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದರ ಜೊತೆಗೆ ಇವತ್ತು ನಾಯಿಗಳಿಗೆ ಊಟ ಹಾಕಬೇಕಲ್ಲ. ಸೊ ನಮ್ಮಮ್ಮ ತುಪ್ಪ ಹಚ್ಚಿ ಚಪಾತಿ ಮಾಡಿ ಹಾಲು ಮತ್ತು ತುಪ್ಪ ಎರಡನ್ನು ನಾಯಿಗಳಿಗೆ ಇವತ್ತು ಊಟ ಹಾಕಿದರು. ಮಾಡ್ತಾರ ಕಣಿಲ್ರಿ ಏನೈತೆ ಗೋಡೆ ಇಲ್ಲ ಇವನ್ ಇದ್ದದ ತಿನ್ನಾಕ ಬರೋದಲ್ಲ ಮಾಡಾಕ ಬರೋದು. ಎಲ್ಲ ಕಣಿದ್ರನ ಎಲ್ಲ ಜೈ 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 ಜೈ. ದಿನ ಒಂದು ನವಿಲ್ಗರಿ ತಂದು ಕೊಡ್ತಾರ ಅವಂಗ. ದಿನ ಇಚ್ಕಾಡಿ ಹೋಗಿತಾನ ಅದ ಹೋಗಿ ಹರಿಬೇಡ, ಚಂದ ಐತಿ. ಜೈ ಜೈ ಮಾಡ, ಜೈ ಜೈ ಜೈ. ಏನು ಎದಕ್ಕೆ ಕರೆಯತಿ? ಸೆಲ್ಫಿ ಪೋಸ್ ಕೊಡು. ಫೋಸ್ ಪೋಸ್ ಫೋಸ್ 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 ಟಂಟಡಾನ್. ಇಟ್ ಕೌ ಕೌ ಬೇಡ, ಮಾಮಿಗೆ ಬೇಡ, ನೀ ತಿನ್ನು. ಚೆನ್ನಾಗಿದೆ, ತಿನ್ನು. ಹಂಗೆ ಮಾಡಬಾರ್ದು, ಹೋಗದ್ ನಾವು ಸಿ ದ ಮೈ ಟುಡೇಸ್ ಮೀಲ್. ರೊಟ್ಟಿ, ಬೆಣ್ಣೆ ಆ್ಯಂಡ್ ಖಾರ, ಶೇಂಗಾ ಹೋಳ್ಗೆ, ಆಮೇಲೆ ರಾಗಿ ಅಂಬ್ಲಿ, ಗೊಂಜಾಳ ರೊಟ್ಟಿ, ಬೆಣ್ಣೆ, ಖಾರ. ದ ಉತ್ತರ ಕರ್ನಾಟಕ ಸ್ಪೆಷಲ್. ದಿಸ್ ಈಸ್ ಉತ್ತರ ಕರ್ನಾಟಕ ಸ್ಪೆಷಲ್. ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರೆಲ್ಲ ಈ ಥರ ತಿಂದೇ ಇರ್ತೀರಿ. ಗೊಂಜಾಳ ರೊಟ್ಟಿ ಆಮೇಲೆ ಬೆಣ್ಣೆ, ಖಾರ ಸೂಪರ್ ಸ್ಪೆಷಲ್. ಅದು ಸೂಪರ್ ಟೇಸ್ಟಿಯಾಗಿರ್ತೈತಿ. ಇವತ್ತು ನಮ್ಮಮ್ಮ ನನಗೆ ಇದನ್ನ ಹಾಕಿಕೊಟ್ಟಾರು. ಖಾರ ತಿನ್ನಬೇಡ ಅಂತ ಹೇಳಿದರು, ಬಟ್ ಈ ಥರ ಐಟಮ್ ತಿಂದು ಭಾಳ ದಿನ ಆಗಿತ್ತು, ರೊಟ್ಟಿ, ಬೆಣ್ಣೆ, ಖಾರ. ಸೊ ನಾನಾಗೆ ಹೇಳಿ ಹಾಕ್ಸ್ಕೊಂಡಿನಿ. ಬರ್ರಿ ಊಟ ಮಾಡೋಣ. ಇದನ್ನು ಹಿಂಗೆ ಹರ್ಕೊಂಡು ಹಿಂಗೆ ಕಟ್ ಮಾಡಿ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿ ತಿಂದರೆ ಮುಗೀತು. ಸೂಪರ್ ಟೇಸ್ಟಿ. ಇದ್ರ ಜೊತೆ ಈರುಳ್ಳಿ ತಿನ್ನೋರು ಈರುಳ್ಳಿ ತಿಂತಾರೆ, ಬಟ್ ನಂಗೆ ಈರುಳ್ಳಿ ಇಷ್ಟ ಆಗಂಗಿಲ್ಲ. ಉಳ್ಳಾಗಡ್ಡಿ ಎಲ್ಲ ತಿನ್ನಂಗಿಲ್ಲ. ಸೊ ಉಳ್ಳಾಗಡ್ಡಿ ಎಲ್ಲ ತಿನ್ನೋರು ಇದ್ರ ಜೊತೆ ಈರುಳ್ಳಿ ತಿಂದರೆ ಮಸ್ತ್ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿರಿ. ಗೊಂಜಾಳ ರೊಟ್ಟಿ ಇರಲಿಲ್ಲ ಅಂದರೂ ಓಕೆ, ಜೋಳದ ರೊಟ್ಟಿ ಇದ್ರೂ ತಿನ್ಬೋದು. ಜೋಳದ ರೊಟ್ಟಿ, ಬೆಣ್ಣೆ, ಖಾರ ತಿಂದು ನೋಡಿರಿ, ಮಸ್ತ್ ಟೇಸ್ಟ್ ಇರ್ತೈತಿ. ಇದೇ ಥರನೂ ಮುಟ್ಗಿ ಮಾಡ್ತಾರೋ, ಬಟ್ ಮುಟ್ಗಿಗಿಂತ ಇದೊಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್ ಆಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ಕಾಂಟ್ ವೇಟ್ ಟು ಈಟ್. ಏನು ಮಾಡತ್ತಿ ಸುಂತಕ? ಗೋಬಿ ಮಂಚೂರಿ ಮಾಡಕ್ಕೆ ಗೋಬಿ ಕಟ್ ಮಾಡತ್ತೀನಿ. ನಮ್ಮ ರಶ್ಮಿ ನಂಗೆ ಗೋಬಿ ಮಂಚೂರಿ ಮಾಡಿಕೊಡ್ತೀನಿ ಅಂದಾಳು. ಸೊ ಅದ್ರ ಸಲುವಾಗಿ ಹೆಲ್ಪ್ ಮಾಡತ್ತೀನಿ, ರೆಡಿ ಮಾಡಕ್ಕೆ ಹೆಲ್ಪ್ ಮಾಡತ್ತೀನಿ. ಶಿರ್ದಾರ ಫೋನ್ ನೋಡತ್ತ ಬೇಜಾರಾಗದ. ಶಿರ್ದಾರ್ ನಾಳೆ ನಮ್ಮ ಶಿರ್ದಾರ್ ವಿಜಯಪುರ ಕೊಂಟಾನು ಜಾಬ್ ಮಾಡಕ್ಕೆ. ಅವ್ನ ಮನೆ ಬಿಟ್ಟು ಹೋಗಾಕ, ಅವ್ರ ಮಮ್ಮಿನ ಬಿಟ್ಟು ಹೋಗಾಕ ಬೇಜಾರಾಗದ. ಅವ್ರ ಮಮ್ಮಿನ ಬಿಟ್ಟು ಹೋಗಕ್ಕೆ ಬೇಜಾರಾಗದ ನಮ್ಮ ಶಿರ್ದಾರ್ಗೆ. ನಾವೇ ಎಲ್ಲ ನಮ್ಮ ಬುಲ್ಲಿನ ಮಿಸ್ ಮಾಡ್ಕೋತೀವಿ ನಾಳೆಯಿಂದ. ಸೌಜನ್ಯ ಮಿಸ್ ಮಾಡ್ಕೋತೀವಿ.
ಇಲ್ಲಿ ನನ್ನ ತಮ್ಮಂಗೆ ಜಾಬ್ ಆಗಿದೆ ವಿಜಾಪುರಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಏಜೆನ್ಸಿ ಏನೋ ಜಾಬ್ ಆಗಿದೆ. ಸೊ ಇವತ್ತು ಅವನು ಹೋಗ್ತಾ ಇದ್ದ. ಸೊ ಅವನ ನಮ್ಮಮ್ಮ ಮತ್ತು ನಮ್ಮ ಕಾಕು ಇಬ್ಬರು ಕಳ್ಸತ್ತಾರು. ಫುಲ್ ಕೇರ್ ಮಾಡಿ ಕಾಳಜಿಯಿಂದ ಅವನನ್ನು ಜಾಬ್ ಮಾಡೋದಕ್ಕೆ ಕಳ್ಸತ್ತಾರು. ಅವನು ಯಾವಾಗಲೂ ಮನೆ ಬಿಟ್ಟು ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ಅವನು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರೋದು. ಸೊ ಹೀಗಾಗಿ ಇಬ್ಬರಿಗೂ ಅವನ ಕಳಿಸೋದಕ್ಕೆ ಬೇಜಾರಾಗ್ತಾಯಿತ್ತು. ಸೊ ಆದರೂ ಹೋಗಲೇಬೇಕಲ್ಲ. ನಮ್ಮ ಮನೆ ಮುಂದೆ ಗುಬ್ಬಿ ಎಷ್ಟು ಬಂದಾವ ನೋಡ್ರಿ. ನನಗೆ ಪಕ್ಷಿಗಳಲ್ಲಿ ಗುಬ್ಬಿ ಅಂದರೆ ಭಾಳ ಇಷ್ಟ. ನನ್ನ ಮಗನಿಗೂ ನಾನು ಯಾವಾಗಲೂ ಗುಬ್ಬಿ ಗುಬ್ಬಿ ಅಂತಲೇ ಕರಿತಾ ಇರ್ತೀನಿ. ಅಂದರೆ ಅಷ್ಟಿಷ್ಟ ನನಗೆ ಗುಬ್ಬಿ ಅಂದರೆ. ಎಷ್ಟು ಗುಬ್ಬಚ್ಚಿ ಬಂದ ನೋಡ್ರಿ ಮನೆ ಮುಂದೆ. ಆ್ಯಕ್ಚುಲಿ ನಾನು ಅವಾಗವಾಗ ಕಾಳನ್ನು ಹಾಕ್ತಾ ಇರ್ತೀನಿ ಅಂಗಳಲ್ಲಿ. ಅಕ್ಕಿ ಕಾಳು, ಆಮೇಲೆ ಗೊಂಜಾಳ ಕಾಳು, ಏನಾದರೂ ಸಣ್ಣ ಸಣ್ಣ ಕಾಳಿದ್ದು ಅಂದರೆ ತಂದು ಅಂಗಳಲ್ಲಿ ಹಾಕ್ತಾ ಇರ್ತೀನಿ. ಗುಬ್ಬಿಗಳೆಲ್ಲ ಬಂದು ತಿಂತಾವಂತ ಹೇಳಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಮಣ್ಣಾಗಿ ಜಳಕ ಮಾಡತ್ತಾವೆಲ್ಲ. ಈ ಥರ ಮಣ್ಣಲ್ಲಿ ಗುಬ್ಬಿಗಳು ಜಳಕ ಮಾಡಿದರೆ ಮಳೆ ಆಗ್ತೈತಂತೆ. ಸೊ ನೋಡೋಣ ಇವತ್ತು ಮಳೆ ಆಗ್ತೈತೋ ಇಲ್ಲೋ ಅಂತ ಹೇಳಿ. ಡೈಲಿ ಇದೇ ಥರನೇ ಜಳಕ ಮಾಡ್ತಿರ್ತಾವೆ. ಬಟ್ ಮಳೆ ಆಗಿದ್ದಂತೂ ನಾನು ನೋಡೇನೇ ಇಲ್ಲ. ಎಷ್ಟು ಚಂದಕ್ಕೆ ಅನ್ಸೋದೈತೆ ನೋಡ್ರಿ. ಗುಬ್ಬಿಗಳು ಎಷ್ಟು ಚಂದ ಕಾಳು ಹಾಕೊಂಡು ತಿನ್ನತ್ತವು. ಆ್ಯಕ್ಚುಲಿ ಏನೋ ಚೆಲ್ಲಾರ ಇಲ್ಲಿ. ಮೇ ಬಿ ಕಾಳದು ಯಾರಾದರೂ ಕಾಳು ಹಾಕಿರ್ಬೋದು. ಸೊ ಹೀಗಾಗಿ ಇಷ್ಟೊಂದೆಲ್ಲ ಬಂದವು. ನಾನು ಅವಾಗವಾಗ ಹಾಕ್ತಾ ಇರ್ತೀನಿ. ಹಾರೋದು ಎಲ್ಲ ಪುರ್ರ್ ಅಂತ ಹೇಳಿ.